देवाय श्रीशुकोवाच दुर्योधनसुतां राजन् लक्ष्मणां समितिञ्जयः स्वयंवरस्थाम् अहरत् साम्बो जाम्बवती सुतः. ಇಲ್ಲಿ ಬಲರಾಮನ ಕೋಪ ಅನ್ನೋದು ಅದ್ಭುತವಾಗಿ ತೋರಿಸುತ್ತಾರೆ ಈ ಪ್ರಕರಣದಲ್ಲಿ. ಇಲ್ಲಿ ಯದ್ಯಪಿ ಮೊದಲೇ ನಡೆದಂತಹ ವಿಷಯ ಅದು ಈಗ ನಾನು ಹೇಳುವಂತಹ ವಿಷಯ ಕೂಡ ಹಾಗೆ ತಗೊಂಡಿದ್ದ. ಯಾಕಂದ್ರೆ ಸಾಂಬ ಜಾಂಬವತಿಯ ಮಗ, ಅವನು ಈ ದುರ್ಯೋಧನ ಮಗಳನ್ನ ಈಗ ಮದುವೆ ಆಗ್ತಾನೆ. ಹಾಗಾಗಿ ಪ್ರದ್ಯುಮ್ನ ಜೊತೆಯವನೇ ಅಂತ ಹರಿವಂಶದಲ್ಲಿದೆ ಅಂತ ಹೇಳ್ತಾರೆ. ಪ್ರದ್ಯುಮ್ನ ಸಮವಯಸ್ಕ ಸಾಂಬ, ಅವನ ವಿವಾಹ ಮೊದಲೇ ಜರುಗಿತು. ರಾಮನ ಪರಾಕ್ರಮ ಅಂತ ಹೇಳೋದಕ್ಕೆ ಆದ್ದರಿಂದ ಮೊದಲು ಅದನ್ನ ತಗೊಂಡ್ರು ಆ ವಿಷಯ. ಆಮೇಲೆ ಮುಂದೇನೋ ಅವನ ಪರಾಕ್ರಮ, ಆದ್ರೆ ನೇರವಾದ ಪರಾಕ್ರಮ ಅಲ್ಲಿರೋದ್ರಿಂದ ಆ ವಿಷಯವನ್ನು ತಗೊಂಡು ಆಮೇಲೆ ಈ ವಿಷಯವನ್ನು ತಗೊಳ್ತಾ ಇದ್ದಾರೆ. ಪೂರ್ವಾಪರದ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದು, ಒಂದಾದ್ಮೇಲೆ ಒಂದಾಯ್ತು ಅಂತ ಭಾವಿಸಬಾರ್ದು. ಭಾಗವತದಲ್ಲಿ ಇರುವಂತಹ ಒಂದು ಕೆಲವು ಪ್ರಕರಣ, ಕೆಲವು ಎಲ್ಲ ಹೆಚ್ಚು ಕಡಿಮೆ ಎಲ್ಲವೂ ಸಹ ಹಾಗೆ ನಾವು ಮೊದಲು ನೋಡ್ಕೊಂಡ್ ಬರ್ತಾ ಇದ್ದೀವಿ. ಅನುಪಾದ ಪರಿವರ್ತನ ವಿಷಯದಿಂದ ಗಮನಿಸ್ಕೊಂಡು ಬರ್ತಾ ಇದ್ವಿ. ಆ ಸಂದರ್ಭಕ್ಕೆ ಹಾಗೆ ಯಾರ್ಯಾರು ಯಾವ್ಯಾವ ರೀತಿ ಪ್ರಶ್ನೆ ಕೇಳ್ತಾರೋ ಆ ವಿಷಯವನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ ಹೊರತು ಇದಾದ್ಮೇಲೆ ಇದಾಯ್ತು ಅನ್ನುವಂತಹ ಕ್ರಮ ಅಂತ ಭಾಗವತದಲ್ಲಿ ಯಾರು ತಿಳ್ಕೊಳ್ಬೇಕು. ರಾಜನ್ ದುರ್ಯೋಧನ ಸುತಾಂ ದುರ್ಯೋಧನ ಸುತಾಂ ಸ್ವಯಂವರಸ್ಥಾಂ ಲಕ್ಷ್ಮಣಾಂ ಸಮಿತಿಂಜಯಃ ಜಾಂಬವತಿ ಸುತಃ ಸಾಂಬಃ ಅಹರತ್. ರಾಜನೇ ದುರ್ಯೋಧನ ಸುತಾಂ, ದುರ್ಯೋಧನನ ಮಗಳಾದ ಸ್ವಯಂವರದ ಇದ್ದಂತಹ ಲಕ್ಷ್ಮಣ ಎನ್ನುವಂತಹ ಯುದ್ಧದಲ್ಲಿ ಅತ್ಯಂತ ವೀರನಾದಂತಹ ಜಾಂಬವತಿಯ ಮಗನಾದಂತಹ ಸಾಂಬನು ಅಹರತ್ ಅಪಹರಿಸಿದ. ದುರ್ಯೋಧನ ಮಗಳಾದಂತಹ ಲಕ್ಷ್ಮಣ ಎನ್ನುವಳು, ಅವಳ ಸ್ವಯಂವರ ನಡೀತಾ ಇದೆ. ಆ ಸಂದರ್ಭದಲ್ಲಿ ಜಾಂಬವತಿಯ ಮಗನಾದಂತಹ ಯುದ್ಧದಲ್ಲಿ ಪರಮ ವೀರನಾದಂತಹ ಸಾಂಬ ಆ ಸ್ವಯಂವರ ಮಂಟಪದಲ್ಲಿರುವಂತಹ ಲಕ್ಷ್ಮಣ ಅಂತ ಹೇಳ್ತಾರಂತೆ. ಆದ್ರೆ ಲಕ್ಷ್ಮಣ ಎನ್ನುವುದೇ ಹೆಚ್ಚುತ್ತದೆ, ಅದೇ ಎಲ್ಲ ಕಡೆ ಪ್ರಸಿದ್ಧವಾಗಿದೆ. ಅವಳನ್ನು ಅವನು ಅಪಹರಿಸಿ ಬಿಟ್ಟ. ಆಗ ಕೌರವರಿಗೆಲ್ಲ ಬಹಳ ಕೌರವ ಕುಪಿತಾ ಓಜುಹು ದುರ್ವಿನೀತೋ ಅಯಮರ್ಭಕಃ ತದರ್ಥೇ ಕೃತ್ಯನ ಕನ್ಯಾಂ ಅಕಾಮಾಂ ಅಹರತ್ ಬಲಾತ್. ಕುಪಿತಃ ಕೌರವಾಃ ಓಜುಹು ಅಯಂ ಅರ್ಭಕಃ ದುರ್ವಿನೀತಃ ನಃ ಕನ್ಯಾಂ ಅಕಾಮಾಂ ತದರ್ಥೀಕೃತ್ಯ ಬಲಾತ್ ಅಹರತ್, ಅಥವಾ ನಃ ತದರ್ಥೀಕೃತ್ಯ ಅಕಾಮಾಂ ಕನ್ಯಾಂ ಬಲಾತ್ ಅಹರತ್ ಆಗುತ್ತದೆ. ಕುಪಿತಾಹ ಕೌರವಾಹ, ಬಹಳ ಕೋಪಗೊಂಡಂತಹ ಕೌರವರು ಓಚುಗು ಹೇಳಿದ್ರು. ಅಯಂ ಅರ್ಭಕಃ, ಈ ಹುಡುಗ ದುರ್ವಿನೀತಃ ಬಹಳ ಕೆಟ್ಟ ರೀತಿಯಲ್ಲಿ ವ್ಯವಹಾರ ಮಾಡ್ತಾ ಇದ್ದಾನೆ. ನಹ ತದರ್ಥೀಕೃತ್ಯ, ನಮ್ಮನ್ನು ಯಾರನ್ನೂ ಸಹ ಗಮನಿಸಿದೆ, ನಮ್ಮನ್ನ ತಿರಸ್ಕಾರ ಮಾಡಿ, ಅಂದ್ರೆ ನಾವೆಲ್ಲರೂ ಇದ್ದೀವಿ, ದೊಡ್ಡವರು ಇದ್ದೀವಿ, ಅದನ್ನೂ ಸಹ ಗಮನಿಸಿದೆ. ಅಷ್ಟೇ ಅಲ್ಲ, ಅಕಾನ್ಯ, ಅವಳೇನೋ ಅವನನ್ನ ಪ್ರೀತಿಸ್ತಾ ಇರ್ಲಿಲ್ಲ. ಇಚ್ಛೆ ಇಲ್ಲದೆ ಇರುವಂತಹ ಕನ್ಯೆಯನ್ನ ಬಲಾತ್ಕಾರವಾಗಿ ಅವನು ಅಪಹಾರ ಮಾಡ್ಕೊಂಡು ಹೋಗಿದ್ದಾನೆ. ಕೌರವರಿಗೆ ಬಹಳ ಕಪಂಡ್ಬಿಡ್ತು ಅವನ ಕೆಲಸದಿಂದ. ಈ ಹುಡುಗ ಬಹಳ ದುಷ್ಟ ಅಂತ ಅನ್ಸುತ್ತೆ. ನಾವು ಇರೋದನ್ನು ಗಮನಿಸಿದೆ, ತನ್ನನ್ನ ಇಚ್ಛೆ ಪಡದೇ ಇರುವಂತಹ ಕನ್ಯೆಯನ್ನ ಅಪಹಾರ ಮಾಡಿದಾನೆ. ಹಾಗಾಗಿ ಅವನನ್ನ ಬಂಧನ ಮಾಡಿ ಬದ್ನೀತ ಇಮಂ ದುರ್ವಿನೀತಂ ಕಿಂ ಕರಿಷ್ಯಂತಿ ಕೃಷ್ಣಯಃ ಯೇ ಅಸ್ಮಾತ್ ಪ್ರಸಾದೋಪತಾಂ ಭುಂಜತೆ ಮಹೀಂ. ಇಂತಹ ಮಾತೆಲ್ಲ ಅಡಿಬಿಡ್ತಾರೆ ಗರ್ವದಿಂದ. ಅದು ಫಲವನ್ನು ಉಂಟೆ ಅಂತ. ಇಮಂ ದುರ್ವಿನೀತಂ ಬಧ್ನೀತಂ ಕೃಷ್ಣಯಃ ಕಿಂ ಕರಿಷ್ಯಂತಿ ಯೇ ಅಸ್ಮತ್ ಪ್ರಸಾದೋಪಚಿತಾಂ ದತ್ತಾಂ ನಹ ಮಹೀಂ ಭುಂಜತೆ. ದುರ್ವಿನೀತಂ ಇಮಂ ಬಧ್ನೀತ, ಕೆಟ್ಟ ರೀತಿಯಲ್ಲಿ ನಡೆದುಕೊಂಡಿರುವಂತಹ ದುಷ್ಟನಾದ ಅವನನ್ನ ಬಧ್ನೀತ ಬಂಧಿಸಿಬಿಡಿ. ಕೃಷ್ಣ ಯಾಕೆ ಕೃಷ್ಣಂತೆ ಎಲ್ಲ ವಿಷ್ಣುವಂಶದವ್ರು ಏನಾದ್ರು ಮಾಡ್ಬಿಟ್ಟಾರ ಅಂದ್ರೆ ಅವ್ರು ಏನ್ ಮಾಡಕ್ ಸಾಧ್ಯ? ಯಾಕೆ? ಯಾವ ಆ ವೃಷ್ಣಿಗಳು ಅಸ್ಮತ್ ಪ್ರಸಾದೋಪಚಿತ, ನಾವು ಏನೋ ಅನುಗ್ರಹ ಪೂರ್ವಕವಾಗಿ ಕೊಟ್ಟಂತಹ ನಹಮಹೇಂ, ನಮ್ಮ ರಾಜ್ಯವನ್ನೇ ಅವರು ಭುಂಜತೆ ಅನುಭವಿಸ್ತಾ ಇದ್ದಾರೆ. ನಾವು ನಮ್ಮ ಅನುಗ್ರಹದಿಂದ ಅತ್ಯಂತ ಸಮೃದ್ಧವಾದಂತಹ ರಾಜ್ಯವನ್ನು ಅವರಿಗೆ ಕೊಟ್ರೆ, ನಮ್ಮ ರಾಜ್ಯವನ್ನ ಅವರು ನಾವೇನೋ ಅನುಗ್ರಹ ಮಾಡಿದ್ರಿಂದ ಅವರು ಅದನ್ನ ಆಳ್ಕೊಂಡಿದ್ದಾರೆ ಹೊತ್ತು ಅವ್ರು ಏನ್ ಮಾಡಿಬಿಡ್ತಾರೆ, ಮೊದಲು ಆ ದುಷ್ಟನ್ನ
ಬಂಧನ ಮಾಡ್ಬಿಡಿ ಅಂತ ಹೇಳ. ಕೌರವರು ಕೊಟ್ಟಿರ್ತಾರ ಮೇಡಮ್ ಅದನ್ನ? ಅಲ್ಲ ಅಲ್ಲ ಅಲ್ಲ, ಮುಂದೆ ಮುಂದೆ ಗೊತ್ತಾಗ್ತದೆ. ಪ್ರೋಗ್ರಾಮ್ ಮಾತಾಡುವಾಗ ಗೊತ್ತಾಗ್ತದೆ. ನಿಗೃಹೀತಂ ಸುಖಂ ಶ್ರುತ್ವ ಯದ್ಯೇಷ್ಯಂತಿ ವೃಷ್ಣಯಃ ಭಗ್ನದರ್ಪಾಃ ಶಮಂ ಯಾಂತಿ ಪ್ರಾಣ ಇವ ಸುಸಂಯತಾಃ. ಸುತಂ ನಿಗೃಹೀತಂ ಶ್ರುತ್ವಾ ಯದಿ ಇಹ ವೃಷ್ಣಯಃ ಏಷ್ಯಂತೆ ಭಗ್ನದರ್ಪಾಃ ಸುಸಂಯತಾಃ ಪ್ರಾಣಾಃ ಇವ ಕ್ಷಮಂ ಯಾಂತಿ. ಸಾಂಬನನ್ನ ಸುತಂ ನಿಗೃಹೀತಂ ಶುದ್ಧ, ಮಗ ಬಂಧಿಸಲ್ಪಟ್ಟಿದ್ದಾನೆ ಅನ್ನೋದನ್ನ ಕೇಳಿ ಒಂದು ವೇಳೆ ಇಹ ವೃಷ್ಣಯ ಏಷ್ಯಂತೆ, ವೃಷ್ಣಿಗಳು ಇಲ್ಲೇನಾದ್ರೂ ಬಂದ್ರೆ ನಾವು ಅವರನ್ನ ಏನ್ ಮಾಡ್ಬಿಡ್ತೇವೆ, ಭಗ್ನದರ್ಪ, ಅವರ ಅಹಂಕಾರವನ್ನ ನಾಶ ಮಾಡಿಬಿಡ್ತೀವಿ. ಆಗ ಸುಸಂಯತಾಹ ಪ್ರಾಣಾಹ ಇವ, ಯೋಗಿಗಳು ಹೇಗೆ ಸಂಯಮದಿಂದ ಇಂದ್ರಿಯಗಳನ್ನ ನಿಗ್ರಹ ಮಾಡಿಕೊಂಡಾಗ ಅವರ ಮನಸ್ಸು ಒಂದು ರೀತಿಯ ಶಾಂತತೆಯನ್ನು ಪಡೆಯುತ್ತೋ, ಹಾಗೆ ಇವರು ಸಹ ಶ್ರಮವನ್ನು ಸುಮ್ಮನಾಗಿ ಬಿಡ್ತಾರೆ. ಒಂದು ವೇಳೆ ಏನಾದ್ರೂ ತಮ್ಮ ಮಗನನ್ನ ಇವರು ಬಂಧಿಸಿದ್ದಾರೆ ಅನ್ನೋದು ಗೊತ್ತಾದ್ರೆ ಅವರು ಇಲ್ಲಿಗೆ ಬರ್ತಾರೆ. ಬಂದ ತಕ್ಷಣ ನಾವು ಅವ್ರ ಜೊತೆ ಯುದ್ಧ ಮಾಡಿ ಅವರ ದರ್ಪವನ್ನು ಇಳಿಸ್ತೇವೆ. ಪ್ರಾಣಾಯಾಮಾದಿಗಳಿಂದ ನಿಗ್ರಹಿಸಲ್ಪಟ್ಟಂತಹ ಇಂದ್ರಿಯಗಳು ಹೇಗೆ ಸುಮ್ಮನಾಗುತ್ತೋ ಹಾಗೆ ಅವರು ಸಹ ಸುಮ್ಮನಾಗ್ತಾರೆ. ಇದು ಕಾರಣ ಕ್ಷಲೋ ಭೂರಿ ಯಜ್ಞಕೇತು ಸುಯೋಧನ ಸಾಂಬಂ ಆರೇಭಿರೇ ಬದ್ಧಂ ಗುರುವೃದ್ಧಾನುಮೋದಿತಾ. ಹೀಗೆ ನಿರ್ಣಯ ಮಾಡಿಕೊಂಡು ಇತಿ ಕರ್ಣ ಶರಃ ಭೂರಿ ಯಜ್ಞಕೇತು ಸುಯೋಧನ ಕುರುವೃದ್ಧಾನುಮೋದಿತಾ ಸಾಂಬಂ ಬದ್ಧುಂ ಆರೇಭಿರೆ ಇತಿ. ಈ ರೀತಿಯಾಗಿ ಅಂದ್ರೆ ಮನಸ್ಸಿನಲ್ಲಿ ಚಿಂತನೆ ಮಾಡಿ ಕರ್ಣ ಶಲಹ ಶಲ ಭೂರಿ ಅಂದ್ರೆ ಭೂರಿಶ್ರವ ಯಜ್ಞಕೇತು ದುರ್ಯೋಧನ ಇವರೆಲ್ಲರೂ ಸಹ ಕುರುವೃದ್ಧ ಅನುಮೋದಿತ. ಶಲ ಭೂರಿಶ್ರವ ಎನ್ನುವನು ಸೌರತ್ನ ಮಗ, ಶಲ ಎನ್ನುವನು ಸಹ ಸೌರತ್ನ ಮಗ. ಅವರಿಬ್ಬರು ಸಹ ಅಣ್ಣ ತಮ್ಮಂದರು. ಇವರಿಬ್ಬರು ಸಹ ಇವರಲ್ಲ ಕೌರವರ ಪಕ್ಷದವರೇ ಆಗಿದ್ರು. ವಿಶೇಷ ಇವರೆಲ್ಲರೂ ಸಹ ಭೀಷ್ಮನೂ ಸಹ ಹೋದ ಎನ್ನುವಂತಹ ಒಂದು ವಿಷಯವನ್ನ ಇಲ್ಲಿ ತಗೊಳ್ತಾರೆ. ಅಂದ್ರೆ ಕುರುವೃದ್ಧ ಅಂದ್ರೆ ಕುರುಶ್ರೇಷ್ಠರಾದಂತಹ ಭೀಷ್ಮರಿಂದ ಅನುಮೋದಿಸಲ್ಪಟ್ಟು ಅವರ ಜೊತೆಗೆ ಎನ್ನುವಂತಹ ಶಬ್ದವನ್ನ ಶ್ರೀಧರೇಯದಲ್ಲಿ ಹಾಕಿದ್ದಾರೆ. ಕುರುವೃದ್ಧ ಭೀಷ್ಮ ತೇನ ಅನುಮೋದಿತಾ ತತ್ಸಹಿತಾ ಷಟು ಏತೆ ಅಂತಾನೆ ಹಾಕಿದ್ದಾರೆ. ಕರ್ಣ ಶಲ ಭೂರಿಶ್ರಮ ಯಜ್ಞಕೇತು ಮತ್ತು ಸುಯೋಧನ 5 ಜನ ಅಂದ್ರು. ಒಟ್ಟು 6 ಜನ, ಭೀಷ್ಮ ತಗೊಂಡು 6 ಜನ ಅನ್ನುವ ಅರ್ಥವನ್ನ ಶ್ರೀಧರೇಯದಲ್ಲಿ ಹಾಕಿದ್ದಾರೆ. ಅದು ಆ ಶಬ್ದ ಎಲ್ಲಿ ಬಂತು ಅಂದ್ರೆ ಆ ಅರ್ಥ ಹೇಗೆ ಇಲ್ಲಿ ಸಿಕ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ. ಭೀಷ್ಮನು ತತ್ಸಹಿತ ಅನ್ನೋ ಶಬ್ದವನ್ನ ಬಳಸಿಬಿಟ್ಟಿದ್ದಾರೆ. ಹಾಗಾಗಿ ಇವರೆಲ್ಲರೂ ಸಹ ಇದು ಇಲ್ಲಿ ಸುಮ್ಮನೆ ಶ್ಲೋಕವನ್ನು ತಗೊಂಡಾಗ ಏನ್ ತಗೊಳ್ಬಹುದು ಅಂದ್ರೆ ಕುರುಶ್ರೇಷ್ಠರ ಒಂದೊಂದು ಅನುಮತಿಯನ್ನು ಪಡೆದು ಇವರೆಲ್ಲರೂ ಸಹ ಸಾಂಬನನ್ನ ಬಂಧಿಸೋದಕ್ಕೆ ಆರಂಭ ಮಾಡುದು. ಆಗ ದೃಷ್ಟಾನುಧಾವದ ಸಾಂಬ ಧಾತರಾಷ್ಟ್ರಾನ್ ಮಹಾರಥಃ ಪ್ರಗೃಹ್ಯ ರುಚಿರಂ ಚಾಪಂ ತಸ್ಥೌ ಸಿಂಹ ಇವ ಏಕಲಃ. ಏನು ಕಡಿಮೆ ಇಲ್ಲ. ಮಹಾರಥಃ ಸಾಂಬಃ ಅನುಧಾವತಃ ಧಾತರಾಷ್ಟ್ರಾನ್ ದೃಷ್ಟ್ವಾ ರುಚಿರಂ ಚಾಪಂ ಪ್ರಗೃಹ್ಯ ಸಿಂಹಃ ಇವ ಏಕಲಃ ತಸ್ಥೌ. ಮಹಾರಥಃ ಸಾಂಬಃ, ಮಹಾ ಪರಾಕ್ರಮಶಾಲಿಯಾದಂತಹ ಸಾಂಬಃ. ಮಹಾರಥ ಎನ್ನುವ ಶಬ್ದವನ್ನ 10,000 ಶತ್ರುಗಳ ಸೈನಿಕರ ಜೊತೆಗೆ ಒಬ್ಬನೇ ಹೋರಾಡುವವನನ್ನ ಮಹಾರಥ ಅಂತ ಹೇಳ್ತಾರೆ. ಅತಿರಥ ಮಹಾರಥರು ಅನ್ನುವಂತಹ ಶಬ್ದ ಯುದ್ಧದಲ್ಲಿ ಬರುವಂಥದ್ದು. ಅಂತಹ ಪರಾಕ್ರಮಶಾಲಿಯಾದಂತಹ ಸಾಂಬ. ಅವನು ಅನುದಾತಃ ತನ್ನನ್ನ ಹಿಂಬಾಲಿಸಿಕೊಂಡು ಬರ್ತಾ ಅಂದ್ರೆ ಅವನ ಅಪಹಾರ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ನಲ್ಲ, ಅವನನ್ನ ಬಂಧಿಸ್ಬಿಡ್ಬೇಕು ಎನ್ನುವಂತ ನಿರ್ಣಯ ಮಾಡಿ ಅವರೆಲ್ಲರೂ ಸಹ ಹಿಂಬಾಲಿಸಿಕೊಂಡು ಬಂದ್ರು. ತನ್ನನ್ನ ಹಿಂಬಾಲಿಸಿ ಬರ್ತಾ ಇರುವಂತಹ ಧೃತರಾಷ್ಟ್ರನ ಮಕ್ಕಳನ್ನ ದೃಷ್ಟ ನೋಡಿ ರುಚಿರಂ ಚಾಪಂ ಅತ್ಯಂತ ಸುಂದರವಾದ ತನ್ನ ಧನುಸ್ಸನ್ನು ಪ್ರಗೃಹ್ಯ ಹಿಡಿದುಕೊಂಡು ಸಿಂಹ ಇವ ಸಿಂಹದ ಹಾಗೆ, ಸಿಂಹ ಯಾವಾಗಲೂ ಸಹ ಒಂದೇ ಯುದ್ಧ ಮಾಡುದು, ಏಕಲಹ ಒಬ್ಬಂಟಿಯಾಗಿ ಅವ್ರನ್ನ ಎದುರಿಸೋದಕ್ಕೆ ನಿಂತು ಬಿಡ್ತಾರೆ. ಕೌರವರು ತನ್ನನ್ನು ಅಟಿಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾದ್ಮೇಲೆ ಮಹಾ ಪರಾಕ್ರಮಶಾಲಿಯಾದ ಶಾಂಬ ತನ್ನ ತೇಜಸ್ವಿಯಾದಂತಹ ಧನಸ್ಸನ್ನು ಹಿಡಿದುಕೊಂಡು ಸಿಂಹದ ಹಾಗೆ ಒಬ್ಬಂಟಿಗನಾಗೆ ಅವ್ರನ್ನ ಎದುರಿಸೋದಕ್ಕೆ ನಿಂತ. ತಂತೆ ವೃಕ್ಷವಃ ಕ್ರುದ್ಧಾಃ ತಿಷ್ಠೇತಿ ಭಾಷಿಣಃ ಆಸಾಧ್ಯ ಧನ್ವಿನೋ ಬಾಣೈಃ ಗಣ್ಯಃ ಸಮಾಕಿರಣ್ಯಂ.
तं जिग्रक्षवः कर्णाग्रण्यः ते क्रुद्धाः तिष्ठ तिष्ठ इति भाषिणः धन्विनः आसाद्य बाणैः ಸಮಾಕಿರನ್ ತಂ ಜಿಗ್ರಕ್ಷವಃ ಅವನನ್ನು ಕೊಲ್ಲಬೇಕು ಎನ್ನುವ ಇಚ್ಛೆಯನ್ನು ಹೊಂದಿದ ಕರ್ಣಾಗ್ರಣ್ಯ ಕರ್ಣನನ್ನೇ ಅಗ್ರಣೆಯನ್ನಾಗಿ ಮುಂದಾಳನ್ನಾಗಿ ಮಾಡಿಕೊಂಡು ತೇ ಅವರು ಕ್ರುದ್ಧಾಹ ಕೋಪಗೊಂಡು ತಿಷ್ಠ ತಿಷ್ಠ ಇದೆ ಭಾಷಣ ನಿಂತ್ಕೋ ಅಂತ ಕೂಗುತ್ತಾ ಧನ್ವಿನಃ ಧನಸ್ಸನ್ನು ಹಿಡಿದವರಾಗಿ ಅವನನ್ನ ಆಸಾಧ್ಯ ಅವನ ಹತ್ತಿರ ಬಂದು ಬಾಣೈಹಿ ಬಾಣಗಳಿಂದ ಸಮಾಕಿರನ್ ಅವನನ್ನ ವ್ಯಾಪಿಸಿಬಿಟ್ರು ಅಂದ್ರೆ ಬಾಣಗಳ ಮಳೆಯನ್ನೇ ಸುರಿಸೋದಕ್ಕೆ ಶುರು ಮಾಡಿದ್ರು. ಅವನನ್ನ ಕೊಲ್ಲಲೇಬೇಕು ಎನ್ನುವ ಉದ್ದೇಶದಿಂದ ಕರ್ಣನನ್ನೇ ಮುಂದಾಳನ್ನಾಗಿ ಮಾಡಿಕೊಂಡಂತಹ ಅವರು ಬಹಳ ಕೋಪದಿಂದ ಧನುಸ್ಸನ್ನು ಹಿಡಿದುಕೊಂಡು ಬಾಣಗಳಿಂದ ಅವನನ್ನ ನಿಲ್ಲು ಅಂತ ಹೇಳ್ತಾ ಬಾಣಗಳಿಂದ ಅವನನ್ನ ಸುತ್ತುವರಿದರು ಅಂದ್ರೆ ಬಾಣಗಳ ಮಳೆಯನ್ನ ಸುರಿಸಿದರು. ಸ್ವಭವಿದ್ದ ಕುರುಶ್ರೇಷ್ಠ ಕುರುಭಿಃ ಯದುನಂದನಃ ನಾಮೃಷ್ಯತ್ ತದ ಅಚಿಂತ್ಯಾರ್ಭಃ ಸಿಂಹಃ ಕ್ಷುದ್ರಮೃಗೈರಿವ ಅಪವಿದ್ದಃ ಕುರುಶ್ರೇಷ್ಠ ಅಪವಿದ್ದಃ ಸಹ ಕುರುಭಿಃ ಅಪವಿದ್ದಃ ಸಹ ಯದುನಂದನಃ ಅಚಿಂತ್ಯಾರ್ಭಃ ಕ್ಷುದ್ರಮೃಗೈಃ ಸಿಂಹಃ ಇವ ನ ಅಮೃಷ್ಯತ್. ಕುರುಶ್ರೇಷ್ಠ ಪರೀಕ್ಷಿತನೇ ಕುರುಭಿಃ ಅಪವಿದ್ದಃ ಆ ಕೌರವರಿಂದ ಆಕ್ರಮಿಸಲ್ಪಟ್ಟಂತಹ ಸಹ ಯದುನಂದನಃ ಆ ಯದು ವಂಶದ ಮಗನಾದ ಸಾಂಬನು ಎಂಥವನು ಅಚಿಂತ್ಯಾರ್ಥ ಅಚಿಂತ್ಯ ಅಂದ್ರೆ ಪರಮಾತ್ಮನ ಪುತ್ರನಾದಂತಹ ಅವನು ಕ್ಷುದ್ರಮೃಗೈಹಿ ಸಿಂಹ ಇವ ಒಂದು ತುಚ್ಛ ಮೃಗಗಳಿಂದ ಆಕ್ರಮಿಸಿದಂತಹ ಸಿಂಹದ ರೀತಿಯಲ್ಲಿ ಇವುಗಳು ನನ್ನನ್ನ ಏನ್ ಮಾಡುತ್ತೆ ಎನ್ನುವ ಭಾವ ಹೇಗೆ ಸಿಂಹಕ್ಕೆ ಬರುತ್ತೆ ಆ ರೀತಿಯಾದಂತಹ ಭಾವವುಳ್ಳವನಿಗೆ ನ ಅಮೃಷ್ಯತ್ ಅವರು ತನ್ನನ್ನು ಆಕ್ರಮಿಸುವುದನ್ನ ಅವನು ಸಹಿಸಲಿಲ್ಲ. ಸಾಂಬ ಅಚಿಂತ್ಯಮಯನಾದಂತಹ ಪರಮಾತ್ಮನ ಮಗ ಹೇಗೆ ಸಿಂಹ ಕ್ಷುದ್ರ ಮೃಗಗಳು ಬಂದರೆ ಅದರ ಬಗ್ಗೆ ಏನಾದ್ರೂ ಅದಕ್ಕೆ ಹೆದರಿಕೆ ಅನ್ನೋದಿರುತ್ತೆ, ಏನು ಇರಲ್ಲ. ಆ ರೀತಿಯಾಗಿ ಅವನು ಅವರ ಬಾಣಗಳ ಹೊಡೆತಕ್ಕೆ ಸಿಕ್ಕಾಕೊಂಡ್ರೂ ಸಹ ಅವನು ಅದನ್ನ ಸಹಿಸಿಕೊಳ್ಳಿಲ್ಲ. ತಾನೂ ಸಹ ವಿಸೃಜ್ಯ ರುಚಿರಂ ವಿಸ್ಫೋರ್ಜ್ಯ ರುಚಿರಂ ಚಾಪಂ ಸರ್ವಾನ್ ನಿರ್ವ್ಯಾಸಾಯಕೈಃ ಕರ್ಣಾದೀನ ಷಡ್ರಥಾನ್ ವೀರಾನ್ ತಾವದ್ಭಿಃ ಯುಗಪತ್ ಪೃಥಕ್ ರುಚಿರಂ ಚಾಪಂ ವಿಸ್ಫೋರ್ಜ್ಯ ಸಾಯಕೈಃ ತಾವದ್ಭಿಃ ಸಾಯಕೈಃ ರುಚಿರಂ ಚಾಪಂ ವಿಸ್ಫೋರ್ಜ್ಯ ಷಡ್ರಥಾನ್ ಕರ್ಣಾದೀನ ವೀರಾನ್ ಸರ್ವಾನ್ ತಾವದ್ಭಿಃ ಯುಗಪತ್ ಪೃಥಕ್ ದಿವ್ಯಾಃ ರುಚಿರಂ ಚಾಪಂ ವಿಸ್ಫೋರ್ಜ್ಯ ಅತ್ಯಂತ ತೇಜಸ್ವಿಯಾದಂತಹ ತೇಜೋಮಯವಾದಂತಹ ತನ್ನ ಧನಸ್ಸನ್ನ ಧನುಷ್ಠೇಂಕಾರ ಮಾಡಿ ಷಡ್ರಥಾನ್ ಕರ್ಣಾದೀನ್ 6 ರಥಗಳಲ್ಲಿರುವ ಇಲ್ಲಿ ಯಾರು ಅಂತಾನೆ ಬಳಸ್ಬಿಟ್ಟಿದ್ದಾರೆ. 6 ರಥಗಳಲ್ಲಿರುವಂತಹ ಕರ್ಣರೇ ಮೊದಲಾದಂತಹ ಆ ವೀರಾನ್ ಸರ್ವಾನ್ ಆ ವೀರರನ್ನು ಅಂದ್ರೆ 6 ರಥಗಳಲ್ಲಿ ಬಂದಿದ್ದಾರೆ. ಅವರೆಲ್ಲರನ್ನೂ ಸಹ ತಾವದ್ಭಿಃ ಸಾಯಕೈಹಿ ಅಷ್ಟೇ ಬಾಣಗಳಿಂದ ಯುಗಪತ್ ಒಮ್ಮೆಲೆ ಪೃಥಕ್ ಬೇರೆ ಬೇರೆಯಾಗಿ ಎಲ್ಲರನ್ನು ಒಮ್ಮೆಲೆ ಅಷ್ಟು ಜನರನ್ನು ಅಷ್ಟರ ಮೇಲೂ ಸಹ ಅವನು ಅಷ್ಟೇ ಬಾಣಗಳಿಂದ ಅವರನ್ನ ಆಕ್ರಮಿಸಿದ, ಅವರ ಮೇಲೆ ಬಾಣಗಳನ್ನ ಪ್ರಯೋಗ ಮಾಡಿದ. ತನ್ನ ತೇಜೋಮಯವಾದಂತಹ ಆ ಧನಸ್ಸನ್ನ ಒಂದು ಸತಿ ಠೇಂಕಾರ ಮಾಡಿ ಕರ್ಣನೆ ಮೊದಲಾದಂತಹ 6 ಮಂದಿ ಆ ರಥದಲ್ಲಿ 6 ರಥಗಳಲ್ಲಿ ಇದ್ದಾರೆ ಅಂತಹ ಶೂರರ ಮೇಲೆ ಒಬ್ಬೊಬ್ಬರಿಗೂ ಸಹ ಒಬ್ಬೊಬ್ಬರ ಮೇಲೂ ಬಾಣ ಪ್ರಯೋಗ ಮಾಡಿದ. ಅಷ್ಟೇ ಅಲ್ಲ ಚತುರ್ಭಿಃ ಚತುರೋ ವಾಹನ ಏಕೈಕೇನ ಚ ಸಾರಥಿ ರಥಿನಷ್ಟ ಮಹೇಶ್ವಾಸಾನ್ ತಸ್ಯ ತತ್ತೇ ಅಭ್ಯಪೂಜಯನ್ ಚತುರ್ಭಿಃ ಚತುರಃ ವಾಹನ ಏಕೈಕೇನ ಚ ಸಾರಥೀನ್ ಮಹೇಶ್ವಾಸಾನ್ ರಥಿನಶ್ಚ ದಿವ್ಯಾದ ಇರಬೇಕು. ತಸ್ಯ ತತ್ ತೇ ಅಭ್ಯಪೂಜಯನ್ ಚತುರ್ಭಿಃ 4 ಬಾಣಗಳಿಂದ ಚತುರಃ ವಾಹನ್ 4 ಕುದುರೆಗಳನ್ನು ಏಕೈಕೇನ ಚ ಒಂದೊಂದು ಬಾಣಗಳಿಂದ ಸಾರಥಿಗಳನ್ನು ಮತ್ತೆ ಮಹೇಶ್ವಾಸಾನ್ ರಥಿನಃ ಧನುಸ್ಸನ್ನು ಹಿಡಿದಂತಹ ಎಲ್ಲ
ರಥಿಗಳನ್ನು ಸಹ ಮಹಾರಥರನ್ನ ಅವನು ಹೊಡೆದು ಹಾಕದ. ತಸ್ಯ ತತ್ ಅವನು ಮಾಡಿದಂತಹ ಆ ಕಾರ್ಯವನ್ನ ತೇ ಆ ಶತ್ರುಗಳ ಪಕ್ಷದವರು ಅಭ್ಯಪೂಜೆಯನ್ನ ಹೊಗಳಿದರು. 4 ಬಾಣಗಳಿಂದ 4 ಕುದುರೆಗಳು, ಒಂದೊಂದರಿಂದ ಸಾರಥಿಗಳನ್ನ ರಥಿಗಳನ್ನ ಹೊಡೆದು ಹಿಂಸೆ ಪಡಿಸಿದ. ಆಗ ಆ ಬಂದಂತಹ ಮಹಾರಥಿಗರಾದಂತಹ ಶತ್ರುಪಕ್ಷದವರು ಸಹ ಆ ಸಾಂಬನ ಪರಾಕ್ರಮವನ್ನ ಕೊಂಡಾಡಿಬಿಟ್ರು. ಆದರೆ ಒಟ್ಟಿಗೆ ಇವರು 8 ಜನ ಅವನ ಮೇಲೆ ಬಿದ್ರು. ತಂತುತೆ ವಿರಥಂ ಚಕ್ರುಹು ಚತ್ವಾರಶ್ಚತುರೋ ಹಯಾನ್ ಏಕಶ್ಚ ಸಾರಥ್ಯಂ ಜಜ್ಞೆ ಚಿಚ್ಛೇದ ಅನ್ಯಃ ಶರಾಸನಂ. ಆ ಸಂದರ್ಭದಲ್ಲಿ ಚತುರಃ ಹಯಾನ್ ಚತುರಃ ಹಯಾನ್ ತಂ ವಿರಥಂ ಚಕ್ರುಹು ಏಕಃ ಸಾರಥಿಂ ಜಜ್ಞೆ ಅನ್ಯಃ ಶರಾಸನಂ ಚಿಚ್ಛೇದ. 4 ಜನರು, ಅದರಲ್ಲಿ 6 ಜನರಲ್ಲಿ 4 ಜನರು ಚತುರಃ ಹಯಾನ್ ಅವನ ರಥದ 4 ಇಟ್ಕೋಬೇಕು ಅಂತ ಹೇಳುವುದು. ಜಜ್ಞೆ ಅದನ್ನು ಕೊಡಬೇಕು. ತಮ್ ವಿರಥಂ ಚಕ್ರುಹು ರಥಹೀನನನ್ನಾಗಿ ಮಾಡಿದ್ರು. ಯಾವಾಗ ಅಶ್ವಗಳನ್ನೆಲ್ಲ 4 ಅಶ್ವಗಳು ಅವನು ರಥಹೀನನಾದ. ಅದಾದ್ಮೇಲೆ ಏಕಃ ಒಬ್ಬನು ಸಾರಥ್ಯಂ ಜಜ್ಞೆ ಆ ರಥದ ಸಾರಥಿಯನ್ನು ಕೊಂಡಾಗ ಅನ್ಯಃ ಇನ್ನೊಬ್ಬ ಶರಾಸನಂ ಚಿಚ್ಛೇದ ಸಾಂಬನ ಧನುಸ್ಸನ್ನ ಕತ್ತದ. 6 ಜನರಲ್ಲಿ 4 ಜನರು ಆ ಸಾಂಬನ 4 ಅಶ್ವಗಳನ್ನು ಕೊಂದು ಅವನನ್ನ ರಥಹೀನನಾಗಿದ್ರು. ಒಬ್ಬ ಸಾರಥಿಯನ್ನು ಕೊಂದ, ಇನ್ನೊಬ್ಬ ಸಾಂಬನ ಧನಸ್ಸನ್ನ ಕತ್ತರಿಸಿದ. ತಂಬದ್ಧ ವಿರಥೀಕೃತ್ಯ ಕೃಚ್ಛ್ರೇಣ ಕುರವೋ ಯುಧಿ ಕುಮಾರಂ ಸಸ್ಯ ಕನ್ಯಾಂಚ ಸ್ವಪುರಂ ತೇನೋ ಅವಿಷಂ. ಯುಧಿ ಕುರವಃ ಕೃಚ್ಛ್ರೇಣ ತಂ ವಿರಥೀಕೃತ್ಯ ಬದ್ಧ್ವಾ ಸಸ್ಯಕನ್ಯಾಂ ಜೈನಃ ಸಸ್ಯಕನ್ಯಾಂ ಕುಮಾರಂಚ ಸ್ವಪುರಂ ಅವಿಷಂ. ಯುದ್ಧದಲ್ಲಿ ಕುರವಃ ಆ ಕೌರವರು ಕೃಚ್ಛ್ರೇಣ ಬಹಳ ಕಷ್ಟದಿಂದ, ಒಬ್ಬನ ಮೇಲೆ 2 ಜನ ಬಹಳ ಕಷ್ಟದಿಂದ ತಂಬದ್ಧ ವಿರಥೀಕೃತ್ಯ ತಂಬದ್ಧ ಅವನನ್ನ ರಥಹೀನನನ್ನಾಗಿ ಮಾಡಿ ಅವನನ್ನ ಬಂಧನ ಮಾಡಿ ಜೈನಃ ಜಯಶಾಲಿಗಳಾಗಿ ಸಸ್ಯ ಕನ್ಯಾಂ ತಮ್ಮ ಮಗಳಾದ ಲಕ್ಷ್ಮಣೆಯನ್ನು ಕುಮಾರಂಚ ಅವನನ್ನು ಸಹ ಸಾಂಬನನ್ನು ಸಹ ಸ್ವಪುರಂ ಅರ್ಜನ್ ತಮ್ಮ ಪಟ್ಟಣಕ್ಕೆ ಕರೆದುಕೊಂಡು ಹೋದರು. ಅಂದ್ರೆ ಬಂಧನ ಮಾಡಿದ್ರು ಅವನನ್ನ, ಮಗಳನ್ನ ತನ್ನ ಜೊತೆಗೆ ಕರೆದುಕೊಂಡು ಹೋದರು. ಯಾವಾಗ ಅವನು ತನ್ನ ರಥದ ಅಶ್ವಗಳನ್ನು ಕಳೆದುಕೊಂಡ, ರಥವನ್ನು ಕಳೆದುಕೊಂಡ, ಸಾರಥಿಯನ್ನು ಹೋದ, ಧನಸ್ಸು ಹೊಟ್ಟೋಯ್ತು. ಆಗ ಇವರೆಲ್ಲರೂ ಸೇರಿ ಬಹಳ ಕಷ್ಟಪಟ್ಟು ಅವನನ್ನ ರಥಹೀನನನ್ನಾಗಿ ಮಾಡಿ ಅವನನ್ನ ಬಂಧನ ಮಾಡಿದ್ರು. ಆಮೇಲೆ ತನ್ನ ಕನ್ಯೆಯ ಅವನನ್ನ ಬಂಧನ ಮಾಡಿ ತಮ್ಮ ಕನ್ಯೆಯನ್ನ ಕರೆದುಕೊಂಡು ಹಸ್ತಿನಾವತಿಗೆ ಬಂದರು. ಈ ವಿಷಯವನ್ನ ತತ್ಶ್ರುತ್ವ ನಾರದೋಕ್ತೇನ ರಾಜನ್ ಸಂಜಾತಮನ್ಯವಃ ಕುರುನ್ ಪ್ರತ್ಯುದ್ಯಮಂ ಚಕ್ರುಹು ಉಗ್ರಸೇನ ಪ್ರಚೋದಿತಾಃ. ರಾಜನ್ ನಾರದೋಕ್ತೇನ ತತ್ಶ್ರುತ್ವ ಸಂಜಾತಮನ್ಯವಃ ಉಗ್ರಸೇನ ಪ್ರಚೋದಿತಾಃ ಕುರುನ್ ಪ್ರತ್ಯುದ್ಯಮಂ ಚಕ್ರುಹು. ರಾಜನೇ ನಾರದೋಕ್ತೇನ ನಾರದ ಮಹರ್ಷಿಗಳಿಂದ ಚಕ್ಷುತ್ವ ಈ ವಿಷಯಗಳನ್ನೆಲ್ಲ ತಿಳಿದುಕೊಂಡಂತಹ ಸಂಜಾತ ಮನ್ಯವಃ ಕೋಪವನ್ನು ಹೊಂದಿದಂತಹ, ಅಷ್ಟೇ ಅಲ್ಲ ಉಗ್ರಸೇನ ಪ್ರಚೋದಿತ ರಾಜನಾದ ಉಗ್ರಸೇನ ಪ್ರೇರಣೆಯನ್ನ ಹೊಂದಿ ಎಲ್ಲರೂ ಸಹ ಅಂದ್ರೆ ಯದುಗಳು ಋಷಿಗಳು ಎಲ್ಲರೂ ಸಹ ಕುರೂನ್ ಕೌರವರ ಜೊತೆಗೆ ಕೌರವರನ್ನ ಪ್ರತ್ಯುದ್ಯಮಂ ಎದುರಿಸುವಂತಹ ಪ್ರಯತ್ನವನ್ನು ಚಕ್ರವು ಮಾಡೋದಕ್ಕೆ ಶತ್ರುಗಳು. ಯಾವಾಗ ನಾರದರು ಹೋಗಿ ಹೀಗೀಗಾಯ್ತು ನಿಮ್ಮ ಮಗನ ವಿಷಯ ಅನ್ನೋದನ್ನೆಲ್ಲ ಹೇಳಿದ್ರು, ಆಗ ಬಹಳ ಕೋಪಗೊಂಡ್ಬಿಟ್ರು ಯಾದವರು. ಅಷ್ಟೇ ಇಲ್ಲ, ರಾಜನು ಸಹ ನೀವು ಹೋಗಿ ಅವರನ್ನ ಯುದ್ಧ ಮಾಡಿ ಮಗನನ್ನ ಬಿಡಿಸ್ಕೊಂಡು ಬನ್ನಿ ಅಂತ ಅವರಿಂದ ಪ್ರೇರೇಪಿಸಿಕೊಂಡಂತಹ ಅವರೆಲ್ಲರೂ ಕೌರವನ ಮೇಲೆ ಯುದ್ಧ ಮಾಡೋದಕ್ಕೆ ಸಿದ್ಧರಾದ. ಆ ಸಂದರ್ಭದಲ್ಲಿ ಸಾಂತಯಿತ್ವಾ ತಾನ್ ರಾಮಃ ಸನ್ನದ್ಧಾನ್ ವೃಷ್ಣಿಪುಂಗವಾನ್ ನೈಕ್ಷತ್ಕುರೂಣಾಂ ವೃಷ್ಣೀನಾಂ ಕಲಿಮಲಾಪಃ ರಾಮಃ ಸನ್ನದ್ಧಾನ್ ವೃಷ್ಣಿಪುಂಗವಾನ್ ತಾನ್ ಸಾಂತ್ವಯಿತ್ವಾ ಕುರೂಣಾಂ ವೃಷ್ಣೀನಾಂ ಕಲಿಂ ನೈಕ್ಷತ್ ನ ಐಕ್ಷತ್. ಕಲಿಮಲಾಪಃ ಕಲಿಮಲ ಅಪಃ, ಕಲಿ ಅಂದ್ರೆ ಜಗಳ, ಆ ಜಗಳದಿಂದ ಉಂಟಾಗುವಂತಹ ದೋಷ ಇದನ್ನೆಲ್ಲ ಹೋಗಲಾಡಿಸುವುದರಲ್ಲಿ ಅಂದ್ರೆ ಅದು ಬೇಡ ಎನ್ನುವ ಭಾವನೆಯನ್ನು ಹೊಂದಿರುವಂತಹ ರಾಮ ಬಲರಾಮನು, ಅಥವಾ
ಆ ಕಲಿಯಿಂದ ಬರುವಂತಹ ಪಾಪಗಳನ್ನು ಹೋಗಲಾಡಿಸುವಂತಹ ಸಾಮರ್ಥ್ಯಗಳು ಹೇಗಾದ್ರೂ ತಗೊಳ್ಬೋದು. ಆದ್ರೆ ಆ ಪ್ರಧಾನ ಅವನ ಮನಸ್ಸಿನಲ್ಲಿ ಇಬ್ಬರಿಗೂ ಜಗಳ ಆಗಬಾರ್ದು ಅಂತ ಇದ್ದಿದ್ದರಿಂದ ಕಲಹದಿಂದ ಉಂಟಾಗುವ ದೋಷವನ್ನ ತಡೆಯೋದಕ್ಕೆ ಇಷ್ಟಪಟ್ಟಂತಹ ರಾಮ ಬಲರಾಮನು ಸನ್ನದ್ಧಾನ್ ವೃಷ್ಣಿಪುಂಗವಾನ್ ತಾನ್ ಸಾಂತರಿಸುವ ಯುದ್ಧಕ್ಕೆ ಸಿದ್ಧರಾಗಿರುವಂತಹ ಆ ವೃಷ್ಣಿಶ್ರೇಷ್ಠರಾದಂತಹ ವೃಷ್ಣಿಶ್ರೇಷ್ಠರನ್ನ ಅವರೆಲ್ಲರನ್ನು ಸಾಂತೇತ ಸಮಾಧಾನ ಪಡಿಸಿದ. ಯಾಕೆಂದ್ರೆ ಕುರುನಾಂ ವೃಷ್ಣೀನಾಂ ಕಲಿ ಕುರುಗಳಿಗೂ ವೃಷ್ಣಿಗಳಿಗೂ ಪರಸ್ಪರ ಜಗಳ ಎನ್ನುವುದು ಆಗೋದು ಬೇಡ ಎನ್ನುವಂತಹ ಭಾವನೆ ಅವನಲ್ಲಿ ಇದ್ದಿದ್ದರಿಂದ ನೀವು ಹೋಗೋದು ಬೇಡ, ಇವರೆಲ್ಲರೂ ಸಹ ಬಿಟ್ಟಿದ್ರು. ಆದರೆ ಅವರೆಲ್ಲರನ್ನು ಸಮಾಧಾನ ಮಾಡಿ ನಾನು ಇದನ್ನ ಪರಿಹಾರ ಮಾಡ್ತೇನೆ ಎನ್ನುವಂತಹ ವಿಷಯವನ್ನು ಅವರಿಗೆ ಹೇಳಿ ಅವರಿಬ್ಬರಿಗೂ ಜಗಳ ಆಗೋದು ಬೇಡ ಎನ್ನುವ ಭಾವನೆಯಿಂದ ಅವನು ಅವರನ್ನ ತಡೆದ. ಅಷ್ಟೇ ಅಲ್ಲ, ಜಗಾಮಹಾಸ್ತಿನಪುರಂ ರಥೇನ ಆದಿತ್ಯ ವರ್ಚಸ ಬ್ರಾಹ್ಮಣೈಃ ಕುಲವೃತ್ತೈಶ್ಚ ವೃತಃ ಚಂದ್ರ ಇವ ಗೃಹೈಃ. ಆದಿತ್ಯವರ್ಚಸ ರಥೇನ ಬ್ರಾಹ್ಮಣೈಃ ಕುಲವೃತ್ತೈಃ ಚ ವೃತಃ ಗ್ರಹೈಃ ಚಂದ್ರಃ ಇವ ಹಾಸ್ತಿನಪುರಂ ಜಗಾಮ. ಅವರೆಲ್ಲ ಸ್ವಲ್ಪ ಸಮಾಧಾನ ಮಾಡಿ ಬೇಡ, ಯುದ್ಧ ಮಾಡೋದು ಬೇಡ, ಪರಸ್ಪರ ನಾವು ಜಗಳ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿದ್ಮೇಲೆ ನಾನು ಈ ವಿಷಯವನ್ನ ಸಮಸ್ಯೆ ಪರಿಹಾರ ಮಾಡ್ತೇನೆ ಅಂತ ಮಾತು ಕೊಟ್ಟು ಆದಿತ್ಯವರ್ಚ ಸಾರಥೇನ ಸೂರ್ಯನ ಹಾಗೆ ತೇಜೋಮಯವಾದಂತಹ ರಥಗಳೊಂದಿಗೆ ಬ್ರಾಹ್ಮಣೈಹಿ ಕುಲವೃತ್ತೈಶ್ಚ ಬ್ರಾಹ್ಮಣರಿಂದಲೂ ಕುಲ ಹಿರಿಯರಿಂದಲೂ ಸಹ ವೃತಃ ಕೂಡಿದವನಾಗಿ ಗ್ರಹೈಹಿ ಚಂದ್ರ ಇವ ಗ್ರಹಗಳಿಂದ ಕೂಡಿದ ಚಂದ್ರನೋ ಎನ್ನುವ ರೀತಿಯಲ್ಲಿ ರಥದಲ್ಲಿ ಕುಳಿತು ಹಸ್ತಿನಾಪುರಂ ಜಗಮ್ಮ ಹಸ್ತಿನಾಪುರಕ್ಕೆ ಅವನು ಅವರಿಗೆಲ್ಲರಿಗೂ ಸಹ ಸಮಾಧಾನ ಮಾಡಿ ಸೂರ್ಯನಿಗೆ ಸಮಾನವಾದ ತೇಜಸ್ಸುಳ್ಳ ರಥದ ಮೇಲೆ ಕುಳಿತು ಗ್ರಹಗಳಿಂದ ಪರಿಮಿತವಾದಂತಹ ಚಂದ್ರನ ರೀತಿಯಲ್ಲಿ ಬ್ರಾಹ್ಮಣರ ಜೊತೆಗೆ ಕುಲ ಹಿರಿಯರ ಜೊತೆಗೆ ಕೂಡಿದವನಿಗೆ ಹಸ್ತಿನಾಪುರಕ್ಕೆ ಗತ್ವಾ ಜಾಹಯಂ ರಾಮಃ ಬಾಹ್ಯೋಪವನಮಾಸ್ಥಿತಃ ಉದ್ಧವಂ ಪ್ರೇಷಯಾಮಾಸ ಧೃತರಾಷ್ಟ್ರಂ ವಿಭುತ್ಸಯಾ. ಗಜಾಹಯಂ ಗತ್ವಾ ಬಾಹ್ಯೋಪವನಂ ಆಸ್ಥಿತಃ ರಾಮಃ ಧೃತರಾಷ್ಟ್ರಂ ವಿಭುತ್ಸಯಾ ಧೃತರಾಷ್ಟ್ರಂ ಉದ್ಧವಂ ಪ್ರೇಷಯಾಮಾಸ. ಧೃತರಾಷ್ಟ್ರಂ ವಿಭುತ್ಸಯ ಅನ್ನೋದೇ ಸರಿ. ಧೃತರಾಷ್ಟ್ರಂ ವಿಭುತ್ಸಯ ಉದ್ಧವಂ ಪ್ರೇಷಯಾಮಾಸ. ಗಜಾಹಯಂ ಗತ್ವಾ ಹಸ್ತಿನಾಪುರಕ್ಕೆ ಹೋಗಿ ಬಾಹ್ಯೋಪವನಂ ಆಸ್ಥಿತ ಆ ಪಟ್ಟಣದ ಹೊರಗೆ ಇರುವಂತಹ ಉಪವನವನ್ನ ಹೊಂದಿ ಅಂದ್ರೆ ಅಲ್ಲಿ ತನ್ನ ಜನರನ್ನ ಸೇನೆಯನ್ನೆಲ್ಲ ಅಲ್ಲಿ ಇರಿಸಿ ರಾಮ ಬಲರಾಮನು ಧೃತರಾಷ್ಟ್ರನನ್ನು ವಿಭುತ್ಸಯ ತಿಳಿಯಬೇಕೆಂದು ಅಂದ್ರೆ ಅವನ ಮನಸ್ಸಿನಲ್ಲಿ ಏನಿದೆ, ಈಗ ಅವನು ಮಾಡಿದಂತಹ ಮಾಡಿದಂತಹ ಕೆಲಸದ ಬಗ್ಗೆ ಆಗ್ಲಿ ನಮ್ಮವರ ಬಗ್ಗೆ ಆಗ್ಲಿ ಯಾವ ಅಭಿಪ್ರಾಯ ಅವನಿಗಿದೆ ಅನ್ನೋದನ್ನ ತಿಳಿದೋಳಕ್ಕೋಸ್ಕರ ಉದ್ಧವಂ ಪ್ರೇಷಯಾಮ ಉದ್ಧವನನ್ನ ಧೃತರಾಷ್ಟ್ರನ ಹತ್ರ ಕಳಿಸ್ತಾನ. ಹಸ್ತಿನಾಪುರದ ಹೊರವಲಯದಲ್ಲಿರುವಂತಹ ಉಪವನದಲ್ಲಿ ಇಳಿದುಕೊಂಡ. ಆಮೇಲೆ ಕೌರವರ ಅಭಿಪ್ರಾಯ ವಿಶೇಷವಾಗಿ ಧೃತರಾಷ್ಟ್ರ ಅಭಿಪ್ರಾಯ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದಲ್ಲ ಉದ್ಧವನನ್ನ ಧೃತರಾಷ್ಟ್ರನ ಹತ್ತಿರ ಕಳುಹಿಸಿದ. ಉದ್ಧವ ಇಲ್ಲಿಗೆ ಬರ್ತಾನೆ. ಅದನ್ನ ಮುಂದಿನ ಸೋಭಿವಂದ್ಯಾಂಬಿಕಾಪುತ್ರಂ ಭೀಷ್ಮಂ ದ್ರೋಣಂ ಚ ಬಾಲ್ಯಕಂ ದುರ್ಯೋಧನಂ ಚ ವಿಜವತ್ ರಾಮಂ ಆಗತಂ ಅಬ್ರವೀತ್. ಸಹ ಅಂಬಿಕಾಪುತ್ರಂ ಭೀಷ್ಮಂ ದ್ರೋಣಂ ಬಾಲ್ಯಕಂ ಚ ದುರ್ಯೋಧನಂ ಚ ವಿಜವತ್ ಅಭಿವಂದ್ಯ ರಾಮಂ ಆಗತಂ ಅಬ್ರವೀತ್. ಆತ ಉದ್ಧವ ನಗರಕ್ಕೆ ಹೋಗಿ ಸಹ ಉದ್ಧವನು ಅಂಬಿಕಾಪುತ್ರಂ ಅಂಬಿಕೆ ಧೃತರಾಷ್ಟ್ರನನ್ನು ಭೀಷ್ಮಂ ದ್ರೋಣಂ ಬಾಲ್ಯಕಂ ಭೀಷ್ಮ ದ್ರೋಣ ಬಾಲ್ಯಕ ಅಂತ ಯುದ್ಧದಲ್ಲಿ ವಿಷಯದಲ್ಲಿ ಬರುತ್ತೆ, ಭಗವದ್ಗೀತೆಯಲ್ಲಿ ಬರುತ್ತೆ. ಈತ ಕುರುವಂಶದ ಒಬ್ಬ ರಾಜ ಶಂತನುವಿಗೆ ತಮ್ಮ ಅಂತ ಒಂದು ಪ್ರಸಿದ್ಧ ಇದೆ. ಶಂತನು ಭೀಮಸೇನ ಯುದ್ಧದಲ್ಲಿ ಅವನನ್ನು ಸಾಯಿಸ್ತಾನೆ. ಅಂತ ಬಾಲ್ಯಕ ಅಂದ್ರೆ ಒಂದು ಶ್ರೇಷ್ಠವಾದಂತಹ ಸ್ಥಾನ ಇರುವಂತಹ ವ್ಯಕ್ತಿ. ಆಮೇಲೆ ದುರ್ಯೋಧನ ಅಂದ್ರೆ ದೊಡ್ಡವರಿಂದ ಇವರವರೆಗೆ ಸಣ್ಣವರವರೆಗೆ ದುರ್ಯೋಧನ ವಿಧಿವತ ಅಭಿಮನ್ಯ ಯೋಗ್ಯ ರೀತಿಯಲ್ಲಿ ಅವರವರ ಸ್ಥಾನಕ್ಕೆ ಸರಿಯಾಗಿ ಅವರವರಿಗೆ ನಮಸ್ಕಾರ ಮಾಡಿ ರಾಮ ಆಗತ ಬರಕ್ಕೆ ರಾಮ ಬಂದಿದ್ದಾನೆ ಹಸ್ತಿನಾಪುರಕ್ಕೆ ಎನ್ನುವಂತಹ ವಿಷಯವನ್ನ ಎಲ್ಲರಿಗೂ ತಿಳಿಸಿದ. ಉದ್ಧವ ನಗರಕ್ಕೆ ಹೋಗಿ ಧೃತರಾಷ್ಟ್ರನ ಭೀಷ್ಮ ದ್ರೋಣ ಎಲ್ಲರೂ ನೋಡಿ ಅವರಿಗೆಲ್ಲ ನಮಸ್ಕಾರ ಮಾಡಿ ಬಲರಾಮ ಬಂದಿದ್ದಾನೆ ಎನ್ನುವಂತಹ ವಿಷಯ ತಿಳಿಸಿದ.
ಅವರಿಗೆಲ್ಲ ಬಹಳ ಉಂಟು. ಯಾಕೆಂದ್ರೆ ಬಲರಾಮ ದುರ್ಯೋಧನಗೆ ದೊಡ್ಡಗುರು. ಮತ್ತೆ ಬಲರಾಮನ ಬಗ್ಗೆ ಎಲ್ರಿಗೂ ಒಳ್ಳೆ ಅಭಿಪ್ರಾಯನೇ ಇತ್ತು. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧನ್ಯವಾದಗಳು. 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 ನಮಸ್ತೆ.